ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ನಿಮಗೆ ದಿಢೀರ್ ನಿಂಬು ಸಾರು ಮಾಡುವ ವಿಧಾನವನ್ನ ತಿಳಿಸಿಕೊಡುತ್ತಿದ್ದೇನೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಸಾಸಿವೆ, ಜೀರಿಗೆ, ಅರಶಿನ ಪುಡಿ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಎಣ್ಣೆ ಹಾಗೂ ನೀರು. ಈಗ ಎಲ್ಲರಿಗೂ ನಿಂಬು ಸಾರು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ತಿಳಿದಿದೆ. ಈಗ ನಿಂಬು ಸಾರು ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಸ್ಟವ್ ಅನ್ನು ಹಚ್ಚೋಣ. ಸ್ಟವ್ ಅನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕಿದ ಬಳಿಕ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೋಣ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕೋಣ. ನಂತರ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೋಣ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋಣ. ಇದಕ್ಕೆ ನೀರನ್ನು ಹಾಕೋಣ. ಈಗ ಫ್ಲೇಮ್ ದೊಡ್ಡ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಇದನ್ನು 1-2 ನಿಮಿಷಗಳ ಕಾಲ ಕುದಿಯುವುದಕ್ಕೆ ಬಿಡೋಣ ಬನ್ನಿ. ಸೊ ಈಗ ನೋಡಿ ನಿಂಬು ಸಾರು ಕುದಿಯೋಕ್ಕೆ ಬಂದಿದೆ. ಸೊ ಇದಕ್ಕೆ ಬೇಕಾದರೆ ಅಡಿಷ್ನಲ್ ಆಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ಕೋಬಹುದು. ಅದು ಆಪ್ಷನಲ್ಲು, ನೀವು ಹಾಕಿದ್ರೆ ಹಾಕಬಹುದು, ಬಿಟ್ಟರೆ ಬಿಡಬಹುದು. ಈ ಥರ ಕುದ್ದಿದ ಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಏನು ಅಂದರೆ ನಿಂಬೆ ಹಣ್ಣಿನ ರಸ. ಸೊ ಅದನ್ನು ಕೂಡ ನಾವು ಇದಕ್ಕೆ ಹಾಕೋಣ. ನೀವು ಎಷ್ಟು ಮಟ್ಟಿಗೆ ನಿಂಬೆಹಣ್ಣಿನ ರಸ ಹಾಕ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟು ಬರುತ್ತೆ. ಸೊ ನೋಡಿದ್ರಲ್ಲ, ನಿಂಬು ಸಾರು ಕೊನೆಗೂ ಅತಿ ವೇಗದಲ್ಲಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ದಿಢೀರ್ ನಿಂಬು ಸಾರು ಎಷ್ಟು ಅತಿ ವೇಗದಲ್ಲಿ 2 ನಿಮಿಷಗಳ ಕಾಲದಲ್ಲಿ ರೆಡಿ ಆಯಿತು ಅಂತ ನೀವು ಒಮ್ಮೆ ಪ್ರಯತ್ನ ಮಾಡಿ ಅದರ ರಿವ್ಯೂವನ್ನು ಕೊಡಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.